ಇನ್ನು ದರ್ಶನ್ ವಿಚಾರಕ್ಕೆ ಬರೋದಾದರೆ ಈ ರೇಣುಕಾ ಸ್ವಾಮಿಯ ಕೊಲೆ ಆಯ್ತಲ್ಲ, ಕೊಲೆಯಲ್ಲಿ ಯಾರ್ಯಾರ ಪಾತ್ರ ಇದೆ, ಯಾರ್ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ, ಆ ಕೊಲೆ ಕೇಸ್ನ ನಿಗೂಢ ವ್ಯಕ್ತಿ ಪತ್ತೆಯಾಗಿದ್ದಾನಂತೆ. ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದಂಥ ನಿಗೂಢ ವ್ಯಕ್ತಿ, ಕಾಣದ ವ್ಯಕ್ತಿ ಆ ಸ್ಥಳಕ್ಕೆ ಬಂದಿದ್ದ ಅಂತ. ಆತ ಯಾರು ಅನ್ನೋದು ಪ್ರದೋಷಕ್ಕೆ ಮಾತ್ರ ಗೊತ್ತಿತ್ತು. ಈಗ ಪೊಲೀಸರು ಪತ್ತೆ ಮಾಡಿದಾರಂತೆ ಆ ವ್ಯಕ್ತಿ ಯಾರು ಅಂತ. ಕೊಲೆ ನಡೆದಂತ ಸ್ಥಳಕ್ಕೆ ಬಂದಂತವನು ಕಾರ್ತಿಕ್ ಪುರೋಹಿತ್. ಯಾರಿವನು ಕಾರ್ತಿಕ್ ಪುರೋಹಿತ್? ಈತನ ಹಿನ್ನೆಲೆ ಏನು? ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದಂತ ನಿಗೂಢ ವ್ಯಕ್ತಿ ಈ ಕಾರ್ತಿಕ್ ಪುರೋಹಿತ್. ಈತ ಯಾರು ಅನ್ನೋದು ಪ್ರದೋಷಕ್ಕೆ ಮಾತ್ರ ಗೊತ್ತಿತ್ತು. ಹಾಗಾದರೆ ಆತನಿಗೂ ಇವನಿಗೂ ಏನು ಸಂಬಂಧ? ಇವ್ರು ಯಾಕೆ ಬಂದಿದ್ರಲ್ಲಿ ಕಾರ್ತಿಕ್ ಪುರೋಹಿತ್? ಅಸಲಿಗೆ ಈ ಕಾರ್ತಿಕ್ ಪುರೋಹಿತ್ ಯಾರು? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಅದನ್ನು ಕರೆಸಿದವ್ರು ಯಾರು? ಅವ್ರನ್ನ ಪ್ರದೋಷನೇ ಕರೆಸಿದನ? ಪ್ರದೋಷನನ್ನ ಕಾರ್ನಲ್ಲಿ ಕರೆದೊಯ್ದಂಥ ವ್ಯಕ್ತಿನೇ ಕಾರ್ತಿಕ? ಪ್ರದೋಷ್ ಸೂಚನೆ ಮೇರೆಗೆ ಸ್ಪಾಟಿಗೆ ಬಂದಂಥ ವ್ಯಕ್ತಿ, ಕೊಲೆ ಸ್ಥಳದಿಂದ ಪ್ರದೋಷನನ್ನ ಕಾರಲ್ಲಿ ಕರೆದೊಯ್ದಂಥ ವ್ಯಕ್ತಿ ಈ ಕಾರ್ತಿಕ್. ಇವರಿಬ್ಬರ ಸಂಬಂಧ ಏನು? ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ತಕ್ಷಣ ಕಾರ್ತಿಕ್ ಎಸ್ಕೇಪ್. ಒಬ್ಬ MLA ಬಳಿ ಕೆಲಸ ಮಾಡ್ತಾ ಇದ್ದಾರಂತೆ ಕಾರ್ತಿಕ್. MLA ರವಿ ಸುಬ್ರಹ್ಮಣ್ಯ ಕಚೇರಿನಲ್ಲಿ ಈತ ಕೆಲಸ ಮಾಡ್ತಾ ಇದ್ದಾನಂತೆ. ನೋಡಿ, ಇಷ್ಟಿದೆ ಸಂಗತಿ. MLA ರವಿ ಸುಬ್ರಹ್ಮಣ್ಯ ಅವರ ಕಚೇರಿನಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ತಿಕ್ ಸ್ಪಾಟಿಗೆ ಬಂದಿದ್ದ. ಯಾರ ಸೂಚನೆ ಮೇರೆಗೆ? ಪ್ರದೋಷ್ ಸೂಚನೆ ಮೇರೆಗೆ ಈತ ಬಂದಿದ್ದ. ಬಂದು ಅಲ್ಲಿಂದ ಪ್ರದೋಷನನ್ನು ತನ್ನ ಕಾರಲ್ಲಿ ಕರ್ಕೊಂಡು ಹೋಗಿದ್ದ. ಈ ಕಾಣದ ವ್ಯಕ್ತಿಯ ಬಗ್ಗೆ ನ್ಯಾಯಾಲಯಕ್ಕೆ ಪೊಲೀಸರು ತಿಳಿಸಿದರು. ಈಗ ಆ ವ್ಯಕ್ತಿಗೆ ನೋಟಿಸ್ ನೀಡಲಾಗಿದೆ.